ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್ ಎಜುಕೇಷನ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ. ಈ ವಿಡಿಯೋ ವೀಕ್ಷಿಸುವ ಯುವಕರು, ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ತಪ್ಪದೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಥವಾ ರಿಲೇಟಿವ್ಸಲ್ಲಿ ಯಾರಾದರೂ PUC ವಿದ್ಯಾರ್ಥಿಗಳು ಇದ್ದರೆ ಅವ್ರಿಗೆ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬ PUC ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಿದ್ದರೆ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಪರೀಕ್ಷೆಗೆ ಹೋಗೋ ಮುನ್ನ ನಾವು ಯಾವ ರೀತಿ ತಯಾರಾಗಿರಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಪರೀಕ್ಷೆಯ ಮುನ್ನ ದಿನ ಯಾವ ರೀತಿ ತಯಾರಾಗಬೇಕು ಅನ್ನೋದು ಹೇಳ್ತಿದ್ದೀನಿ. ನೀವು ಓದಿರ್ತಕ್ಕಂಥ ಪ್ರತಿಯೊಂದು ಪಾಠ ಅಥವಾ ಸಬ್ಜೆಕ್ಟನ್ನು ಪುನರಾವರ್ತನೆ ಮಾಡ್ಕೊಳ್ಳಿ ಒಂದ್ಸಲ. ಅದೇ ರೀತಿ ಹೊಸ ವಿಷಯಗಳನ್ನು ಪ್ರಯತ್ನಿಸಿದರೆ ಈಗೇನು ಕರೆಕ್ಟಾಗಿ ಟೀಚರ್ಸ್ ಹೇಳಿದ್ದು ನೋಡ್ಕೊಂಡಿರ್ತಾ ಅವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಏನು ಬೇಕು ಅವನಷ್ಟೇ ಹಾಲ್ ಟಿಕೆಟು ಮತ್ತು ಪೆನ್ನು, ಪೆನ್ಸಿಲ್ ಅವನಷ್ಟೇ ಒಯ್ಯಿರಿ ಸ್ನೇಹಿತರೆ. ಮತ್ತು ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ತಪ್ಪದೇ ಒಯ್ಯಬೇಡಿ ಸ್ನೇಹಿತರೆ. ಹಾಗಾದರೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗೋ ಮುನ್ನ ಯಾವುದನ್ನು ಒಯ್ಯಬೇಕು ಅನ್ನೋದ್ರೆ ಅಗತ್ಯ ದಾಖಲೆಗಳು ಅಂದರೆ ಹಾಲ್ ಟಿಕೆಟ್. ನೀವು ತಪ್ಪದೆ ಹಾಲ್ ಟಿಕೆಟನ್ನು ಹೋಗೋ ಗಡಿಬಿಡಿಯಲ್ಲಿ ಮರೆತು ಹೋಗ್ಬಿಡ್ರಿ. ಅದನ್ನು ಒಂದು ಕಡೆ ಹಿಂದಿನ ದಿನ ರಾತ್ರಿನೇ ತೆಗೆದಿಟ್ಕೊಳ್ಳಿ. ಅದೇ ರೀತಿ ನಿಮ್ಮದು ಕಾಲೇಜಿಂದ ID ಕಾರ್ಡ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಏನಾದರೂ ನಿಮಗೆ ವೆರಿಫಿಕೇಷನ್ ಮಾಡಿದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳಿ. ಇದೇನು ಅನಿವಾರ್ಯ. ನಿಮ್ಮದು ಹಾಲ್ ಟಿಕೆಟು ಮತ್ತು ID ಕಾರ್ಡ್ ಒಂದಿದ್ರೆ ಸಾಕು. ಇವಿಷ್ಟು ಒಯ್ದರೆ ನೀವು ಸೇಫ್. ಅದೇ ರೀತಿ ಇನ್ನೊಂದು ಏನಂದರೆ ಬರವಣಿಗೆಗೆ ಅಂದರೆ ನಿಮಗೆ ಪೆನ್ನು, ಪೆನ್ಸಿಲು, ಎರೇಜರು, ಶಾರ್ಪ್ನರು, ಸ್ಕೇಲು ಆಯಾ ಸಬ್ಜೆಕ್ಟಿಗೆ ಏನೇನು ಉಪಯುಕ್ತವಾಗಿರ್ತವೋ ಅವುಗಳನ್ನು ಒಂದು ಕಂಪಾಸಲ್ಲಿ ಇಟ್ಕೊಳ್ಳಿ. ಆದರೆ ಕಂಪಾಸ್ ಇರೋದಿಲ್ಲ. ನೀವು ಒಂದು ಕಡೆ ರೆಡಿ ಇಟ್ಕೊಳ್ರಿ. ಹೋಗುವಾಗ ಈಸಿ ಆಗುತ್ತೆ. ಆ ಗಡಿಬಿಡಿಯಲ್ಲಿ ತೊಗೊಳಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಇವಾಗಲೇ ರೆಡಿಯಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಮತ್ತು ಗಣಕಯಂತ್ರ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ರ್. PUC ಸೈನ್ಸ್ ಮಾಡೋರಿಗೆ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಕಾಮರ್ಸಲ್ಲಿ ಅಕೌಂಟೆಂಟ್ ಮಾಡಿದವ್ರಿಗೆ ಕ್ಯಾಲ್ಕುಲೇಟ್ರ್ ಅಲಾವ್ ಇರುತ್ತೆ. ನೀವು ತಪ್ಪದೆ ಕ್ಯಾಲ್ಕುಲೇಟ್ರ್ ಕೂಡ ಒಯ್ಬೋದು. ಮತ್ತು ಯಾವುದೇ ರೀತಿ ನೀವು ಗರ್ಲ್ಸ್ ಇರ್ತಾರಲ್ಲ ಪೌಚ್ ಆ ಥರ ಏನು ಒಯ್ಬೇಡ್ರಿ. ಒಂದೊಂದು ಕಡೆ ಅಲಾವ್ ಇರುತ್ತೆ, ಜಾಸ್ತಿಯಾಗಿ ಅಲಾವ್ ಮಾಡೋದಿಲ್ಲ. ಏನಾದರೂ ಇವರು ಕಾಪಿ ಚೀಟಿ ತರ್ಬೋದು ಅಂಥೇಳಿ ಪೌಚ್ ಯಾವುದೇ ರೀತಿ ಒಯ್ಬೇಡ್ರಿ ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ರ್ ಅಲಾವ್ ಇರುತ್ತೆ. ಕ್ಯಾಲ್ಕುಲೇಟ್ರ್ ತಪ್ಪದೆ ಒಯ್ಯಿರಿ ಎಲ್ಲರೂ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನದಾಗಿ ವೈಯಕ್ತಿಕ ನಿವಾರಣೆ ಪರ್ಸನ್ ಕೇರ್ ಅಂದರೆ ಒಬ್ಬೊಬ್ಬರಿಗೆ ನನಗೆ ಟೈಮ್ ನೋಡೋಕ್ಕಾಗಲ್ಲ ಅಂಥೇಳಿ ವಾಚ್ ಕಟ್ಕೊಂಡು ಹೋಗಿರ್ತಾರೆ. ಆದರೆ ಡಿಜಿಟಲ್ ವಾಚ್ ಯಾವತ್ತೂ ಕಟ್ಕೊಂಡು ಹೋಗಿಬಿಡಿ ಸರ್. ನಾರ್ಮಲ್ ವಾಚ್ ನಂಬರಿಂದ ಇರುತ್ತಲ್ಲ ಸ್ನೇಹಿತರೆ 1, 2, 3 ಅಂಥೇಳಿ ಆ ಒಂದು ವಾಚ್ ಒಯ್ಬೋದು. ಮತ್ತು ವಾಟರ್ ಬಾಟಲ್ ಒಯ್ಬೋದು. ಆದರೆ ಅವರು ನೀರು ಕೊಡ್ತಾರಲ್ಲಿ ಸ್ನೇಹಿತರೆ. ಎಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ನೀರು ಇದ್ದೇ ಇರುತ್ತೆ. ನೀರು ಅವರೇ ಕೊಡ್ತಾರೆ. ಮತ್ತು ನಿಮ್ಗೇನಾದರೂ ಡಸ್ಟ್ ಆಗಲ್ಲ ಅಂದರೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಒಯ್ಬೋದು. ಅಲ್ಲಿ ಕೊಡ್ತಾರೆ ಸ್ನೇಹಿತರೆ. ಶುಚಿತ್ವ ಕಾಪಾಡ್ಕೊಳ್ಳೋಕ್ಕೆ ಮಾಸ್ಕ್, ಸ್ಯಾನಿಟೈಸರ್ ಇದ್ದೇ ಇರುತ್ತೆ. ನೀವು ಮಾಸ್ಕ್ ಅಂಕರು ತಪ್ಪದೆ ಒಯ್ಯಿರಿ. ಇನ್ನೊಂದು ಏನು ವಿಷಯ ಅಂದರೆ ತಲುಪು ಮತ್ತು ಸಮಯ ನಿರ್ವಹಣೆ ಅಂದ್ರೆ ಪರೀಕ್ಷಾ ಕೇಂದ್ರದ ವಿಳಾಸ ಮತ್ತು ಮಾರ್ಗದ ಮಾಹಿತಿಯನ್ನು ಮೊದಲೇ ತಿಳ್ಕೊರಿ. ಯಾವ ಎಕ್ಸಾಮ್ ಸೆಂಟ್ರ್ ನಮ್ಮದು ಯಾವ ಕಾಲೇಜಲ್ಲಿ ಬಿದ್ದಿದೆ ಅನ್ನೋ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ನಿಮ್ಮ ಮನೇಲೆ ಬ್ರದರ್, ಸಿಸ್ಟರ್ ಇರ್ತಾರಲ್ಲ ಅವ್ರ ಕಡೆ ಕೇಳಿ ತಿಳ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಮತ್ತು ಕಾಲೇಜಿಂದ ಕಾಲೇಜಿಗೆ ಅಡ್ಡಾಡೋದು ಆಗಬಾರ್ದು. ಅದೇ ರೀತಿ ಮೊದಲು ಯಾವ ರೀತಿ ನಾವು ಬೇಗ ಹೋಗಿ ತಲುಪಬೇಕು ಅನ್ನೋದು ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಈಗ ಬಸ್ ಎಲ್ಲ ರಶ್ ಇರ್ತದಾವೆ. ಅಂದರೆ ಬಸ್ಸಲ್ಲಿ ಜಾಗನೇ ಸಿಗೋದಿಲ್ಲ. ಹಾಗಾಗಿ ನೀವು ಒಂದು ಹೋಗೋಕ್ಕಿಂತ 1 ಅವರ್ ಮುಂಚೆ ಹೋದರೆ ಚಲೋ. ಅದಕ್ಕೆ ನೀವು ಬೇಗ ಹೊರಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಸ್ವಂತ ವೆಹಿಕಲ್ ಇದಾವೆ ನೋಡಿ ಸ್ನೇಹಿತರೆ ಅವರು ಸಹ ಬೇಗ ಹೇಳ್ರಿ. ನಂದು ಸ್ವಂತ ವೆಹಿಕಲ್ ಐತೆ ಆರಾಮಾಗಿ ಹೋಗ್ಬೋದು ಅಂತ ತಿಳ್ಕೊಬೇಡ್ರಿ. ಟ್ರಾಫಿಕ್ ಇದ್ದರೆ ನಿಮಗೆ ಸಡನ್ನಾಗಿ ಎಕ್ಸಾಮ್ ಟೈಮ್ ಆಗಿರುತ್ತೆ. ಆವಾಗ ಹೇಗೆ ಹೋಗ್ತೀರಿ? ಅದಕ್ಕೆ 1 ಅವರ್, ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಲಘು ಹೋಗ್ರಿ. ನಿಮ್ಮದು ಎಕ್ಸಾಮ್ ಸೆಂಟರ್ ಹುಡ್ಕೋಬೇಕು, ಬ್ಲಾಕ್ ಹುಡುಕ್ಬೇಕು. ಹಾಗಾಗಿ ಲೇಟ್ ಆಗುತ್ತೆ. ಆದಷ್ಟು 1 ಅವರ್ಲಿಂತ ಲಘು ಹೋಗ್ರಿ ಅಂತ ಹೇಳ್ತಿರ್ದೆ. ಮತ್ತು ಪ್ರವೇಶಕ್ಕೆ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಗೇಟ್ಗೆ ನಿಂತಿರ್ತಾರೆ. ನಿಮ್ದು ಹಾಲ್ ಟಿಕೆಟ್ ತೋರಿಸಿಂದ ಒಳಗೆ ಬಿಡ್ತಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇದು ಗೊತ್ತಿರುತ್ತೆ ಸ್ನೇಹಿತರೆ. ಹಾಲ್ ಟಿಕೆಟಲ್ಲಿ ಕೆಲವೊಂದಿಷ್ಟು ಸೂಚನೆಗಳು ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಅವುಗಳನ್ನು ಗಂಭೀರವಾಗಿ ಓದ್ಕೊಳ್ಳಿ. ಅದೇ ರೀತಿ ಮೊಬೈಲ್, ಸ್ಮಾರ್ಟ್ ವಾಚ್ ಯಾವುದೇ ರೀತಿಗಳನ್ನು ನೀವು ಪರೀಕ್ಷೆಗೆ ತೆಗೆದುಕೊಂಡು ಹೋಗಬಾರ್ದು. ಅದೇ ರೀತಿ
ಹಾಜರಾತಿ ಮತ್ತು ಪ್ರವೇಶ ಪ್ರಕ್ರಿಯೆ ಅಂದರೆ ಸಮಯಕ್ಕೆ ತಲುಪಿರಿ. ನಿಮ್ಮ ಎಕ್ಸಾಮ್ ಸೆಂಟರ್ ಇರ್ತಲ್ಲ, ಅದು ಹೇಳಿದ್ನಲ್ಲ ಆವಾಗಲೇ, 35ರಿಂದ 40 ನಿಮಿಷ ಬೇಗನೆ ತಲುಪಿರಿ ಅಂತ ಹೇಳ್ತೀನಿ. ನಿಮ್ದು ID ಕಾರ್ಡ್ ತೋರಿಸಿ ಗೇಟ್ ಮೇಲಿಂದ ಒಳಗೆ ಹೋಗ್ಬೋದು. ಆಮೇಲೆ ಪರೀಕ್ಷಾ ಕೊಠಡಿ ಒಳಗೆ ಹೋಗಿ ನಿಮ್ಮ ಬ್ಲಾಕ್ ಎಲ್ಲಿ ಬಿದ್ದಿದೆ ಅದನ್ನು ಹೋಗಿ ತೋರಿಸ್ಬೇಕು. ಒಂದು ವೇಳೆ ನೀವು ಲೇಟ್ ಆಗೋದ್ರೆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಒಳಗೆ ಕರ್ಕೊಳಲ್ಲ. ಆದಷ್ಟು ಬೇಗ ಹೋಗಿ. ನಾನು ಒಂದಿಷ್ಟು ಎಕ್ಸಾಮ್ಗಳಲ್ಲಿ ನೋಡಿದೆ, ಕೆಲವೊಂದಿಷ್ಟು ಲೇಟಾಗಿ ಬಂದಿದ್ದಕ್ಕೆ ಅವ್ರನ್ನ ಬೇಗನೆ ಒಳಗಡೆ ಕರ್ಕೊಳೋದೇ ಇಲ್ಲ ಸ್ನೇಹಿತರೆ. ಅದೇ ರೀತಿ ನೀವು ನಿಮ್ಮ ಬ್ಲಾಕಲ್ಲಿ ತಲುಪಿದ ಮೇಲೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಬ್ಲಾಕಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಾದರೂ ಮಿಸ್ ಆಗಿದ್ರೆ ಅಲ್ಲಿ ಕೊಠಡಿ ಸೂಪರ್ವೈಸರ್ ಇರ್ತಾರಲ್ಲ, ಅವ್ರಿಗೆಲ್ಲ ಏನಾದರೂ ನಿಮ್ಮ ಮಾಹಿತಿ ಬೇಕಾದರೆ ಅವ್ರಿಗೆ ಕೇಳ್ಬೋದು, ಅವರು ಹೇಳ್ಕೊಡ್ತಾರೆ ಸ್ನೇಹಿತರೆ. ಪರೀಕ್ಷೆ ಆರಂಭ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ನಿಮ್ಮ ಹೆಸರನ್ನು ಬರಿಬೇಕು, ರಿಜಿಸ್ಟರ್ ನಂಬರ್, ರೋಲ್ ನಂಬರ್ ಅಂತ ಇರುತ್ತಲ್ಲ ಅದನ್ನು ಬರಿಬೇಕು ಸ್ನೇಹಿತರೆ. ಈ ಥರ ಪೆನ್ನು ಪೆನ್ಸಿಲ್ ಅವನ್ನೆಲ್ಲ ಇಟ್ಕೊಳ್ರಿ. ಅವರು ಎಲ್ಲಿ ಬೇಕಾದಲ್ಲಿ ಇಡಬೇಡ್ರಿ, ಮೇಲೆ ಇಡ್ರಿ, ಡೆಸ್ಕ್ ಮೇಲೆ, ಅವ್ರಿಗೆ ಗೊತ್ತಾಗುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಮುಂಚೆ ನಿಮ್ಗೆ ಏನಾದ್ರು ಭಯ ಆದರೆ 2 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಯಾವುದೇ ರೀತಿ ಗಡಿಬಿಡಿಯಿಂದ ಎಕ್ಸಾಮ್ ಭಾಳ ಇದು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ನೇಹಿತರೆ. ನಿಮಗೆ ಯಾವ ಪ್ರಶ್ನೆಗಳು ಈಸಿ ಇರುತ್ತೋ ಅವನ್ನ ಮೊದಲು ಬಿಡಿಸ್ತಾ ಹೋಗಿ, ಆಮೇಲೆ ಕಠಿಣವಾದದ್ದು ಸ್ವಲ್ಪ ಟೈಮ್ ತೊಗೊಂಡು ನೆನಪಿಸ್ಕೊಳ್ತಾ ಸರಿಯಾಗಿ ಉತ್ತರ ಬರೆಯಿರಿ ಸ್ನೇಹಿತರೆ. ಇನ್ನೊಂದು, ಯಾರೆಲ್ಲ ಈಸಿ ಪಾಸ್ ಆಗ್ತಾಯಿದ್ರೆ ಅಂದರೆ ಅವರು ಕೂಲಾಗಿ ಫಸ್ಟ್ ಈಸಿ ಇರೋದನ್ನು ಬರೀತಾರೆ, ಆಮೇಲೆ ಕಷ್ಟ ಆಗೋದ್ರಿಗೆ ಸ್ವಲ್ಪ ಸಮಯ ತೆಗೆದುಕೊಂಡು ನೆನಪು ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಬರೀತಾರೆ. ಯಾವುದೇ ರೀತಿ ಗಡಿಬಿಡಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ. ತುಂಬ ಈಸಿ ಇರುತ್ತೆ. ತುಂಬ ಪಾಸಿಟಿವ್ ಆಗಿ ಹೋಗಿ ಪಾಸಿಟಿವ್ ಆಗಿ ಎಕ್ಸಾಮ್ ಬರೀರಿ. ಅಲ್ಲಿ ನಿಮಗೆ ಸೂಪರ್ವೈಸರ್ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ ಸ್ನೇಹಿತರೆ, ಕೇಳ್ತಾ ಇರಿ ಸ್ನೇಹಿತರೆ. ನೀವು ಟೈಮ್ ಮ್ಯಾನೇಜ್ ಮಾಡಿರಿ. ಯಾರೆಲ್ಲ 90 ಮೇಲೆ ಸ್ಕೋರ್ ಮಾಡ್ಬೇಕಂತಿದ್ರೆ ಟೈಮ್ ಮ್ಯಾನೇಜ್ ಮಾಡಿರಿ. ಇದಕ್ಕಿಷ್ಟು ಟೈಮ್ ಅಂತೇಳಿ 2 ಮಾರ್ಕ್, 1 ಮಾರ್ಕ್, 5 ಮಾರ್ಕ್, 10 ಮಾರ್ಕನ್ನು ಸರಿಯಾಗಿ ಟೈಮ್ಗೆ ತಕ್ಕಂಗೆ ಬರಿಬೋದು. ಯಾವುದೇ ರೀತಿ ಗಡಿಬಿಡಿ ಮಾಡದೆ ನಿಮ್ಗೆ ಯಾವುದು ಸರಳವಾಗಿ ಗೊತ್ತಿರೋದವೆ ಅವನು ಮೊದಲು ಬಿಡಿಸಿ, ಆಮೇಲೆ ಕಷ್ಟ ಇದ್ದಿದ್ದಲ್ಲಿ ಲೇಟಾಗಿ ಟೈಮ್ ತೊಗೊಂಡು ನೆನಪು ಮಾಡಿಕೊಂಡು ಉತ್ತರ ಬರೆಯಿರಿ. ಉತ್ತರ ಪತ್ರಿಕೆ ಸಲ್ಲಿಸಿದ ತಕ್ಷಣ ಅಲ್ಲಿ ನೀವು ಒಂದು ಸೈನ್ ಮಾಡಬೇಕಾಗಿರುತ್ತೆ. ರಿಜಿಸ್ಟರ್ ನಂಬರ್ ಸರಿಯಾಗಿ ಹಾಕಿದ್ದೀವಲ್ಲ ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಎಲ್ಲವೂ ಕ್ರಾಸ್ ಚೆಕ್ ಮಾಡ್ಬೇಕು, ಎಲ್ಲವೂ ಬರೆದಿದ್ದೇವೆ ಇಲ್ಲ, ಯಾವ ಬಿಟ್ಟಿವಿ ಇನ್ನೊಂದು ಸಲ ರೀಚೆಕ್ ಮಾಡಿ ಸರಿಯಾಗಿ ಆನ್ಸರ್ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನು ಇವು ಎಕ್ಸಾಮ್ ಯಾವುದೇ ರೀತಿ ಆಗಿರಲಿ, ನೆಕ್ಸ್ಟ್ ಎಕ್ಸಾಮ್ಗೆ ಸರಿಯಾಗಿ ಫೋಕಸ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ. ಈ ಕಡಿಮೆ ಬರ್ದಿದ್ದೀನಿ ಅಂತೇಳಿ ಇದನ್ನು ಕೊರಗಬೇಡಿ ಸ್ನೇಹಿತರೆ. ಚಲೋ ಎಕ್ಸಾಮ್ ಬರೀರಿ, ನೆಕ್ಸ್ಟ್ ಎಕ್ಸಾಮ್ನು ಚಲೋ ಮಾಡಿ ಸ್ನೇಹಿತರೆ. ಎಲ್ಲರೂ PUC ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಯುವಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಯಾರೇ ಆಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸಲ್ಲಿ ನಿಮ್ಮ PUC ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಪರಿಹಾರ ಸಿಕ್ಕಂಗಾಗುತ್ತೆ. ಮತ್ತು ಅವ್ರ ಸ್ನೇಹಿತರಿಗೆ ಶೇರ್ ಮಾಡ್ತಾರೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಈ ಒಂದು ಸೂಚನೆ ತಿಳಿಲಿಕ್ಕಂದ್ರೆ ಸ್ವಲ್ಪ ಗಾಬರಿ ಆಗಿಬಿಡ್ತಾರೆ. ಅದಕ್ಕೆ ಈ ಒಂದು ಹೆಲ್ಪ್ ಮಾಡಿ ಸ್ನೇಹಿತರೆ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮನ್ನ ಒಂದು ಸಲ ನೆನೆಸ್ತಾರೆ, ನನಗೆ ಇವನು ಹೆಲ್ಪ್ ಮಾಡಿದ, ತುಂಬ ಉಪಯುಕ್ತ ಆಯಿತು ಅಂತೇಳಿ. ಅದಕ್ಕೋಸ್ಕರ ಎಲ್ರಿಗೂ ಶೇರ್ ಮಾಡಿ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಿರ್ತಾರೆ, ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸ್ನೇಹಿತರೆ. ಆಲ್ ದ ಬೆಸ್ಟ್ ಸ್ನೇಹಿತರೆ.